Excel Techno School, Guruvayanikere, Venuru. Admission open now. ಇವುಗಳನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಎಷ್ಟನೇ ತಾರೀಕು ಅದು? ಡಿಸೆಂಬರ್ 30ನೇ ತಾರೀಕು ಪತ್ರ ಬರೆದಿದ್ದೇನೆ. ಗ್ರಾಮೀಣ ಕಾರ್ಮಿಕರು, ಸಣ್ಣ ರೈತರು ತಮ್ಮ ಬದುಕನ್ನ ಈ ಕಾಯ್ದೆ ಮೂಲಕ ಅಂದ್ರೆ ಈಗ 100 ದಿನಗಳು ಒಂದು ವರ್ಷದಲ್ಲಿ ಕೆಲಸ ಕೊಡಬೇಕಾಗಿತ್ತು. ಮಿನಿಮಮ್ 100 ದಿನ ಕೊಡಬೇಕು ಕೆಲಸನ. ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ. ಈಗ ಸೆಕ್ಷನ್ ಇದರ ಪ್ರಕಾರ ಜಿ ರಾಮ್ ಜಿ ವಿಬಿ ಜಿ ರಾಮ್ ಜಿ ಕಾಯ್ದೆ ಪ್ರಕಾರ ಅದರಲ್ಲಿ ಸೆಕ್ಷನ್ 5(1) ಬಜೆಟ್ ನಲ್ಲಿ ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಕೊಡಬೇಕು ಕೆಲಸನ. ಮೊದಲಿದ್ದದ್ದು ಕಾಯ್ದೆನಲ್ಲಿ ಅವ್ರು ಇದ್ದಂತ ಜಾಗದಲ್ಲೇ ಕೊಡ್ತಾ ಇದ್ದದ್ದು. ಎಲ್ಲ ಪಂಚಾಯತಿನಲ್ಲಿ ಅವ್ರ ಊರುಗಳಲ್ಲೇ ಕೊಡ್ತಾ ಇದ್ದದ್ದು. ಈಗ ನೋಟಿಫೈ ಮಾಡ್ತಾರೆ ಕೇಂದ್ರ ಸರ್ಕಾರ ಹೊಸ ಕಾಯ್ದೆ ಪ್ರಕಾರ. ಅದನ್ನ ಈಗ ಈ ಕಾಯ್ದೆ ಪ್ರಕಾರ ಕಿತ್ಕೊಳ್ತಾ ಇದ್ದಾರೆ. ಈ ಪಂಚಾಯತಿಗೆ ಆ ಪಂಚಾಯತಿಗೆ ಸಿಗ್ಬಹುದು ಅಥವಾ ಅವ್ರ ಊರಿನಲ್ಲಿ ಸಿಗದೆ ಇರಬಹುದು. ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಹೋಗಿ ಮಾಡಬೇಕಾಗುತ್ತೆ. ಬಜೆಟ್ ಫಿಕ್ಸ್ ಮಾಡ್ತಾರೆ. ಆಮೇಲೆ ಭಾರತದ ಪ್ರತಿ ಗ್ರಾಮನೂ ಕೂಡ ಈ ಯೋಜನೆ ಲಾಭ ಪಡಿಬಹುದಾಗಿತ್ತು. ಈಗ ಅದಿಲ್ಲ. ಈ ಕಾಯ್ದೆ ಪ್ರಕಾರ ಅದಿಲ್ಲ. ಅವ್ರು ಸೂಚಿಸಿದಂತ ಜಾಗದಲ್ಲಿ ಮಾತ್ರ ಹೋಗಿ ಮಾಡ್ಬೇಕು ಕೆಲಸನ. ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ. ಅವ್ರು ಕೆಲಸ ಇಲ್ಲಿದಾಗ ಕೆಲಸ ಕೊಡಬೇಕು ಅನ್ನತಕ್ಕಂಥದ್ದು ಉದ್ದೇಶ. ಈಗೇನ್ ಮಾಡಿದ್ದಾರೆ ಅಂತಂದ್ರೆ, ಕೃಷಿ ಚಟುವಟಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ 60 ದಿನ ಮಾಡಾಗಿಲ್ಲ. ನಿಷೇಧ ಮಾಡಿಬಿಟ್ಟಿದ್ದಾರೆ. 60 ದಿನ ಅವ್ರಿಗೆ ಕೆಲಸ ಇಲ್ಲ. ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಸಣ್ಣ ರೈತರಿಗೆ 60 ದಿನ ಇಲ್ಲ, ಕೆಲಸ ಮಾಡಾಗಿಲ್ಲ. ಆಮೇಲೆ ಬೆಲೆ ಏರಿಕೆ ಆದ್ರೆ ವೇಜಸ್ನ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಹೌದು, ಇನ್ಫ್ಲೇಷನ್ ತಕ್ಕಂತೆ ವೇತನ ಇರ್ತಿತ್ತು.
ಒಂದು ವೇಳೆ ಪಂಚಾಯತಿ ಕೊಡದೆ ಹೋದ್ರೆ ಆ ಪಂಚಾಯತಿನಲ್ಲಿ ಕೆಲಸ ಸಿಗೋದಿಲ್ಲ. ನೋಟಿಫೈ ಮಾಡಿ ಪಂಚಾಯತಿಗೆ ಇಲ್ಲ ಅಂತಂದ್ರೆ ಆ ಪಂಚಾಯತಿನಲ್ಲಿ ಕೆಲಸನೇ ಇಲ್ಲ. ಇಂದಿನ ನರೇಗಾ ಕಾಯ್ದೆನಲ್ಲಿ ಕೇಂದ್ರ ಸರ್ಕಾರನೇ ಪೂರ್ಣ ಕೊಡ್ತಿತ್ತು. ನೇರ ಅವರ ಅಕೌಂಟ್ಗೆ ಹೋಯ್ತಿತ್ತು. ಮತ್ತೆ ಕೇಂದ್ರ ಸರ್ಕಾರನೇ ಪೂರ 100% ಕೇಂದ್ರ ಸರ್ಕಾರನೇ ಭರಿಸ್ತಾ ಇತ್ತು. ಈಗೇನ್ ಮಾಡಿದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಕೊಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಇಟ್ ಇಸ್ ಆಸ್ ಗುಡ್ ಆಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ತರ. ಆರ್ಡಿನರಿ ವೇನಲ್ಲಿ ರೈಟು ಇಲ್ಲ, ಅವ್ರ ಜಾಗದಲ್ಲೂ ಕೊಡಾಗಿಲ್ಲ, ಅವ್ರು ಕೇಳ್ದಾಗಿ ಕೆಲಸ ಕೊಡಬೇಕು ಅದು ಇಲ್ಲ. ಮೂರನೇದು ರಾಜ್ಯಗಳ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವೇಜಸ್ ಈಗ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಅದು ಜೊತೆಗೆ ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಇದು ಕಾನೂನು ಪ್ರಕಾರವಾಗಿ ಆರ್ಟಿಕಲ್ 258, 280 73ನೇ ತಿದ್ದುಪಡಿ ಪ್ರಕಾರ, ಸಂವಿಧಾನಕ್ಕೆ 73, 74 ತಿದ್ದುಪಡಿ ಆಯ್ತಲ್ಲ, ಆಗ 73ನೇ ತಿದ್ದುಪಡಿ ಪ್ರಕಾರ ಗ್ರಾಮ ಸಭೆಗೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಇದ್ದ ಅಧಿಕಾರಗಳನ್ನ ಈಗ ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ. ಇದು ಇಟ್ ಈಸ್ ಎಗ್ನೆಸ್ಟ್ ದಿ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಎಗ್ನೆಸ್ಟ್ ದಿ ಫೆಡರಲಿಸಮ್, ಇಟ್ ಈಸ್ ಎಗ್ನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.